ಕೃಷ್ಣ ಅಜಯರಾವ್ ಕನ್ನಡದಲ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾಗಳ ಮೂಲಕ ಲವ್ ಸ್ಟೋರಿಗಳ ಮೂಲಕ ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಈಗ ಅದೆಲ್ಲವನ್ನು ಮೀರಿ ಒಂದು ಸೀರಿಯಸ್ ಪಾತ್ರದ ಜೊತೆಗೆ ಸೀರಿಯಸ್ ಸಿನಿಮಾವನ್ನು ಹೇಳೋಕೆ ಬರ್ತಿದ್ದಾರೆ. ಸಿನಿಮಾದ ಟೈಟಲ್ ಒಂದು ಯುದ್ಧಕಾಂಡ, ಹೆಸರಲ್ಲೇ ವಾರ್ ಇದೆ. ಸೊ ಈ ಸಿನಿಮಾದಲ್ಲಿ ಏನು ವಾರ್ ಇದೆ ಅಂತ ಖುದ್ದು ಅವರೇ ಹೇಳಕ್ಕಿದ್ದಾರೆ. ನಮ್ಮ ಜೊತೆ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ತುಂಬ ಒಂದೊಳ್ಳೆ ಸಬ್ಜೆಕ್ಟು, ಯಾಕೆಂದರೆ ಲುಕ್ಕಲ್ಲೇ ಗೊತ್ತಾಗ್ತಿದೆ ಏನೋ ದೊಡ್ಡದಾಗಿ ಏನೋ ಒಂದು ವಿಚಾರ ಹೇಳೋಕೆ ಹೋಗ್ತಿದ್ರೆ ಅಂತ. ಯುದ್ಧಕಾಂಡ, ಟೈಟಲ್ಲಿ ಯುದ್ಧ ಇದೆ. ಏನು ಸರ್ ಇದು ಕತೆ ಅಂತ? ಯುದ್ಧ ಇರೋದು ನಮ್ಮ ಒಳಗಡೆ ಇರತಕ್ಕಂಥ ಒಂದು ಸಂಘರ್ಷ. ಮುಖ್ಯವಾಗಿ ನಾನು ಭಾಳ ಹೈಲೈಟ್ ಮಾಡಿ ಹೇಳೋಂಥ ಪಾಯಿಂಟ್ ಏನಂದರೆ, ನನಗೂ ಒಬ್ಬಳು ಮಗಳಿದ್ದಾಳೆ. ಅದರಲ್ಲೂ ಸ್ಪೆಷಲಿ ಹೆಣ್ಮಕ್ಳು ಮತ್ತು ಮಕ್ಕಳಿಗೆ ಆಗ್ತಕ್ಕಂಥ ಶೋಷಣೆಗಳು ಆ್ಯಂಡ್ ಸರಿಯಾದ ಸಮಯದಲ್ಲಿ ಜಸ್ಟಿಸ್ ಸಿಗದೇ ಇದ್ದಾಗ ಹೇಗೆ ಒಂದು ಕ್ರೈಮ್ ಇನ್ನೊಂದು ಕ್ರೈಮಿಗೆ ನಾಂದಿ ಹಾಡತ್ತೆ. ಆ್ಯಂಡ್ ಯುದ್ಧ ಸಾರಬೇಕಾಗಿರೋದು ನಮ್ಮ ಒಳಗಡೆ ಇರ್ತಕ್ಕಂಥ ಒಂದು ಸಾಕ್ಷಿಗೆ, ನಮ್ಮ ಕಾನ್ಸೈನ್ಸ್ ಅಂತ ಏನು ಕರಿತೀವಿ ಅದಕ್ಕೆ. ಆ್ಯಂಡ್ ಸಿನಿಮಾ ನೋಡಿ ಬಂದಾದಮೇಲೆ ಸೊಸೈಟಿನಲ್ಲಿ ಹೇಗಿರಬೇಕು, ಹೇಗೆ ನ್ಯಾಯ ಪಡ್ಕೋಬೇಕು ಅನ್ನೋದೊಂದು ಪ್ರಶ್ನೆ ಪ್ರತಿಯೊಂದು ಪ್ರೇಕ್ಷಕರಿಗೆ ಕಾಡಬೇಕು. ಅದೊಂದು ವೈರಸ್ ಥರ ಸ್ಪ್ರೆಡ್ ಆಗಬೇಕು ಅನ್ನೋದು ಒಂದು ಯುದ್ಧ. ಅದೇ ಯುದ್ಧಕಾಂಡ. ಸರ್, ಈಗೊಂದು ಬ್ರ್ಯಾಂಡ್ ಇದೆ, ಕೃಷ್ಣ ಅನ್ನೋದೊಂದು ಬ್ರ್ಯಾಂಡ್. ಯಾಕೆಂದರೆ ಸಾಲು ಸಿನಿಮಾಗಳು, ಸೂಪರ್ ಹಿಟ್ ಸಿನಿಮಾಗಳು, ಅದೆಲ್ಲ ಒಂದು ಮೀರಿ ಈ ಥರದೊಂದು ಸಬ್ಜೆಕ್ಟ್ ತಗೊಳ್ಳೋದು ಭಯ ಇರುತ್ತೆ ಒಳಗಡೆ. ಸೊ ಜನ ಈ ರೀತಿ ಕಥೆಯನ್ನು ನನ್ನ ಕಡೆಯಿಂದ ಒಪ್ಕೋತಾರೆ ಇಲ್ವ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಮೀರಿದಂಗೆ ಮೊದಲೇ ಹೇಳಿದಾಗೆ, ಯಾಕಂದರೆ ಕೋರ್ಟ್ ಡ್ರಾಮಾಗಳು ತುಂಬ ತೀರಾ ಕಮ್ಮಿ. ಯುದ್ಧಕಾಂಡ ಹಳೆ ಒಂದು ಸಿನಿಮಾ ರವಿಚಂದ್ರನ್ ಅವ್ರದ್ದು, ಇತ್ತೀಚೆಗೆ ಬಂದಂಥ ಜೈ ಭೀಮ್ ಆಗಲಿ, ಲೀಗಲ್ ಡ್ರಾಮಾ, ಕೋರ್ಟ್ ಡ್ರಾಮಾ ಆಗಿ ಸೂಪರ್ ಹಿಟ್ ಸಿನಿಮಾಗಳದ್ದು. ಸೊ ಅದೊಂದು ನಂಬಿಕೆ ಇತ್ತು ಸರ್, ಈ ಥರ ಕಥೆಗಳನ್ನ ಕನ್ನಡಿಗರು ಒಪ್ಕೋತಾರೆ, ಇಷ್ಟಪಡ್ತಾರೆ ಅಂತ. ಅಲ್ಲ, ನಾನು ಅದೇ ಹೇಳಿದ್ನಲ್ಲ, ಕಥೆ ಅಂತ ಕೇಳಿದಾಗ ನನಗೆ ಆ ಪಾಯಿಂಟ್ ಕಾಡಿದ್ದು, ನನಗೆ ಮಗಳು ಇರೋದೇ ಒಂದು ಪಾಯಿಂಟ್ ಕಾಡಿದ್ದು. ಸೊ ಅದು ನನಗೆ ಒಂದು ಇರೋಂಥ ಫೈರ್. ಅಂದರೆ ಒಂದು ಅತ್ಯಾಚಾರಗಳು ನಡೆದಾಗ, ಈ ಸಿನಿಮಾನಲ್ಲೂ ಕೂಡ ಒಂದು ಮಗುವಿಗೆ, ಹೆಣ್ಮಗುವಿಗೆ ಒಂದಷ್ಟು ಅತ್ಯಾಚಾರಗಳು ನಡೆದಾಗ ಅವರು ಅಸಹಾಯಕರಾಗಿ, ಒಂದು ಅಸಹಾಯಕ ತಾಯಿಯಾಗಿ, ಅಸಹಾಯಕ ಮಗಳಾಗಿ ಅವರು ನ್ಯಾಯಕ್ಕೋಸ್ಕರ ಎಷ್ಟು ಹೋರಾಟ ಮಾಡ್ತಾರೆ. ಇದು ಪರ್ಸ್ನಲಿ ನನಗೆ ಕಾಡಿರ್ತಕ್ಕಂಥದ್ದು. ಇನ್ ಕೇಸ್ ನನ್ನ ಮಗಳೇನಾದರೂ ಆ ಜಾಗದಲ್ಲಿ ಇದ್ದಿದ್ದರೆ, ನಮ್ಮ ಮನೇಲಿರೋಂಥ ಹೆಣ್ಮಕ್ಳು ಆ ಜಾಗದಲ್ಲಿ ಇದ್ದಿದ್ರೆ ಎಷ್ಟು ಮಟ್ಟಕ್ಕೆ ಕೋಪ ಬರುತ್ತೆ, ನಾವು ಅಂದರೆ ಆವೇಶಕ್ಕೆ ಬಂದು ಏನು ಮಾಡ್ಬೋದು, ಈ ಥರದ್ದು ಪ್ರಶ್ನೆಗಳು, ಕ್ವಶನ್ಸ್ಗಳು ನನಗೆ ಕಾಡಿದ್ದು. ಆ್ಯಂಡ್ ಕೃಷ್ಣ ಅಂತ ಅಂದರೆ ಒಂದು ಸ್ತ್ರೀಲೂಲ. ಈ ಸೀರೆ ಕದ್ದವನಾದರೆ ವಸ್ತ್ರಹರಣ ನಡೆಯೋ ಟೈಮಲ್ಲಿ ಸೀರೆ ಕೊಟ್ಟವನು ಅವನೇ. ಆ್ಯಂಡ್ ಯುದ್ಧ ಸಾರೋದಕ್ಕೆ ಮೇಯ್ನ್ ಹೀರೋ ಆಗಿ ನಿಂತವನು, ಸಾರಥಿಯಾಗಿ ನಿಂತವನು ಅವನೇ, ಕೃಷ್ಣನೇ. ಸೊ ಕೃಷ್ಣ ಅಂತಂದರೆ ಬರೀ ಕೊಳಲು ಹಿಡಿಯೋದಲ್ಲ, ಸುದರ್ಶನ ಚಕ್ರ ಎತ್ತೋದು ಗೊತ್ತಿರಬೇಕು. ಸೊ ಹಾಗಾಗಿ ಈ ಕೃಷ್ಣನ ಅವತಾರನೂ ತೋರಿಸ್ಬೇಕು ಅನ್ನೋದು ಒಂದು ಪಾಯಿಂಟ್ ಬಂತು. ಆ್ಯಂಡ್ ನನ್ನ ಸಿನಿಮಾ ನನ್ನ ಪ್ರೊಡಕ್ಷನಲ್ಲಿ ಆಗ್ತಾ ಇರೋದು ಎಕ್ಸಾಕ್ಟ್ಲಿ 10 ವರ್ಷ ಹಿಂದೆ ಮಾರ್ಚ್ 20ನೇ ತಾರೀಕು ನನ್ನ ಕೃಷ್ಣಲೀಲಾ ಸಿನಿಮಾ ರಿಲೀಸ್ ಆಗಿತ್ತು. ಅದಾದಮೇಲೆ ಯಾವುದೇ ಪ್ರೊಡಕ್ಷನಿಗೆ ನಾನು ಪ್ರಯತ್ನ ಮಾಡಿರಲಿಲ್ಲ. ಬಿಕಾಸ್ ನನಗೆ ಅಷ್ಟು ಫೈರ್ ಹಚ್ಚೋವಂಥ ಒಂದು ಯಾವುದೇ ಕ್ಯಾರೆಕ್ಟರ್ ಆಗಲಿ ಸಿನಿಮಾ ನಂಗೆ ಕಥೆ ಸಿಕ್ಕಿರಲಿಲ್ಲ. ಆ್ಯಂಡ್ ಈ ಕಥೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಸಾಕಷ್ಟು ಜನ ಪ್ರೊಡ್ಯೂಸರ್ಸ್, ನಿರ್ಮಾಪಕರು ಒಪ್ಪಿಲ್ಲ ಈ ಸಿನಿಮಾ ಮಾಡೋದಕ್ಕೆ. ಅವರಿಗೆ ಈ ವಿಚಾರಗಳು ಹೇಗೆ ಹೇಳ್ತೀವಿ, ಇದು ತೆರೆ ಮೇಲೆ ಹೇಗೆ ಬರುತ್ತೆ, ಹೇಗೆ ಇಂಪ್ಯಾಕ್ಟ್ ಬರುತ್ತೆ ಅನ್ನೋದು ಅವರಿಗೂ ಅಂದರೆ ಒಂದು ರಿಸ್ಕ್ ಫ್ಯಾಕ್ಟರ್ ಥರನೇ ಕಾಡಿದ್ದು. ಬಟ್ ನಾನು ಸಮಾಜಕ್ಕೆ ಇನ್ ರಿಟರ್ನ್ ನಾನು ಏನಾದರೂ ಕೊಡಬೇಕು, ನನ್ನ ಸಿನಿಮಾ ಮುಖಾಂತರ ಕೊಡಬೇಕು, ಒಂದು ಜಾಗೃತಿ ಮೂಡಿಸ್ಬೇಕು, ನನ್ನಿಂದ ಒಂದು ಸಣ್ಣ ಒಂದು ಬದಲಾವಣೆ ಕ್ರಿಯೇಟ್ ಆಗುತ್ತೆ, ಒಂದು ಚಳವಳಿ ಪ್ರಾರಂಭ ಆಗುತ್ತೆ ಅಂತಂದರೆ ಯಾಕೆ ಮಾಡಬಾರ್ದು ಅನ್ನೋದು. ಬಿಕಾಸ್ ದೇವ್ರು ಕೊಟ್ಟಿರೋದು ಇವತ್ತು ಎಲ್ಲನೂ ಇದೆ. ನಾನೇನು ಕೊಡ್ತಾಯಿದ್ದೀನಿ ಸೊಸೈಟಿಗೆ ಅಂತ ನಾವು ಪ್ರಶ್ನೆ ಹಾಕ್ಕೊಂಡಾಗ, ಸಿನಿಮಾ ಅನ್ನೋದು ನಾನು ಬಿಲೀವ್ ಮಾಡೋದು ಇಟ್ ಇಸ್ ದಿ ಬಿಗ್ಗೆಸ್ಟ್ ವೆಪನ್. ಸಿನಿಮಾ ಆಗಿರ್ಬೋದು, ನಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನಾವು ಏನೋ ಒಂದು ಪ್ಲ್ಯಾಟ್ಫಾರ್ಮಿಂದ ಹೇಳಬೇಕಂತಂದ್ರೆ ನಮ್ಮ ಹತ್ರ ಇವತ್ತು ಒಂದು ಬಲವಾದ ಆಯುಧ ಇದು ಸಿನಿಮಾ ಅನ್ನೋದು. ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ಏನಿದೆಯಲ್ಲ, ಸಿನಿಮಾ ಫಿಲ್ಮ್ ಮೇಕಿಂಗ್, ಇವತ್ತು ನಾವು ಪ್ರಶ್ನೆ ಹಾಕ್ಕೊಂಡ್ರೆ ಯಾಕೆ ಸಿನಿಮಾ ಮಾಡಬೇಕು ಅಂತ ನಾವು ಪ್ರಶ್ನೆ ಹಾಕ್ಕೊಂಡ್ರೆ, ಇವತ್ತಿನ ನಮ್ಮ ಆಡಿಯನ್ಸ್ ವೆರಿ ಇಂಟೆಲೆಕ್ಚುಯಲ್, ವೆರಿ ಸ್ಮಾರ್ಟ್ ಆಡಿಯನ್ಸಸ್. ಅವರಿಗೆ ಬರೀ ಮನರಂಜನೆ ಅಂತಲೇ ತೊಗೊಳಕ್ಕೆ ಹೋದರೆ ಇವತ್ತು ಸಾಕಷ್ಟು ವಿಧಾನದ್ದು ಆಪ್ಷನ್ಸ್ಗಳಿದ್ದಾವೆ ಅವರಿಗೆ. ಬರೀ ಸಿನಿಮಾಯಿಂದನೇ ಎಂಟರ್ಟೈನ್ಮೆಂಟ್ ಪಡ್ಕೋಬೇಕು ಅನ್ನೋದಿಲ್ಲ. ಅಫ್ಕೋರ್ಸ್ ಸಿನಿಮಾ ಇಸ್ ಎ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್, ನೋ ಡೌಟ್. ಬಟ್ ಏನಾದರೂ ಒಂದು ಕೆದಕಬೇಕು ಅವ್ರಲ್ಲಿ, ಆತ್ಮಸಾಕ್ಷಿಗೆ ಅಥವಾ ಅವ್ರನ್ನ ಬದುಕ್ತಾ ಇರ್ತಕ್ಕಂಥ ರೀತಿಗೆ ಒಂದು ಪ್ರಶ್ನೆ ಹಾಕಿ ಒಂದು ಎಚ್ಚರ ಕೊಡುವಂಥ ಒಂದು ಟೂಲ್. ಇವತ್ತು ಪೊಲಿಟಿಷಿಯನ್ಸ್ ಆಗಿರ್ಬೋದು, ಸೋಷಿಯಲ್ ಲೀಡರ್ಸ್ ಆಗಿರ್ಬೋದು, ನಾವು ಏನೇ ಒಂದು ಬದಲಾವಣೆ ತರೋದಕ್ಕೆ ಅಥವಾ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್, ಒಂದು ವೇದಿಕೆ ಹೇಗೆ ಸೃಷ್ಟಿಯಾಗುತ್ತೋ ಅದೆಲ್ಲಕ್ಕಿಂತ ದೊಡ್ಡ ವೇದಿಕೆ ಸಿನಿಮಾ ಅಂತ ನಾನು ಬಿಲೀವ್ ಮಾಡೋದು. ಬಿಕಾಸ್ ಯೋಚನೆ ಮಾಡಿ, ಒಂದೇ ಸಮಯಕ್ಕೆ
ನೀವು ಲಕ್ಷಾಂತರ ಜನಕ್ಕೆ ಒಂದು ಸ್ಕ್ರೀನ್ ಮೇಲೆ ಅಷ್ಟು ಜನನ ಕೂಡಿಟ್ಬಿಟ್ಟು ಅವರು ಮಾತಾಡೋಕ್ಕೆ ಅವಕಾಶ ಕೊಡದೆ, ಗಲಾಟೆ ಮಾಡೋಕ್ಕೆ ಅವಕಾಶ ಕೊಡದೆ ನೀವು ಹಿಪ್ನೋಟೈಸ್ ಮಾಡಿ ಒಂದು ವಿಷಯನ ಹೇಳ್ಬೋದು. ಸೊ ಈ ಸಿನಿಮಾ ಅಷ್ಟು ಇಂಪಾರ್ಟೆಂಟ್ ಸಿನಿಮಾ ಆಗಿದೆ. ಆ್ಯಂಡ್ ನನ್ನ ಶಕ್ತಿ ಪ್ರಕಾರ ಇವತ್ತಿನ ದಿನ ನಾನು ಕನ್ನಡದಲ್ಲಿ ಮಾತ್ರ ನಿರ್ಮಾಣ ಮಾಡಬಲ್ಲೆ, ಕರ್ನಾಟಕ ಜನತೆಗೆ ಮಾತ್ರ ತಲುಪಿಸಬಲ್ಲೆ. ಬಟ್ ನನ್ನ ಒಳಗಡೆ ಆಸೆ ಇರೋದು ಇದು ದೇಶಾದ್ಯಂತ ಈ ಸಿನಿಮಾ ಹರಡಬೇಕು. ಆ್ಯಂಡ್ ಸಿನಿಮಾ ಕೊನೆಯಲ್ಲೂ ರಾಷ್ಟ್ರಪತಿಗಳಿಗೆ ಒಂದು ಪತ್ರ ಇದೆ. ಸೊ ಈ ಸಿನಿಮಾ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ರೀಚ್ ಆಗಬೇಕನ್ನೋದು ನನ್ನ ಟಾರ್ಗೆಟು.